ನಮಸ್ಕಾರ. ನನ್ನ ಹೆಸರು ಯೋಗಮಾಲಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಈ ಅಧ್ಯಾಯಕ್ಕೆ ಸೇರಿದಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಚಟುವಟಿಕೆಯ ಸಂಖ್ಯೆ 11.1. ಚಟುವಟಿಕೆಯ ಹೆಸರು ಉತ್ತಮ ವಿದ್ಯುತ್ ವಾಹಕ ಮತ್ತು ದುರ್ಬಲ ವಿದ್ಯುತ್ ವಾಹಕ. ಈ ಚಟುವಟಿಕೆ ಸಂಬಂಧಿಸಿದಂತೆ ಬೇಕಾಗುವ ಸಾಮಗ್ರಿಗಳು: ಒಂದು ಬ್ಯಾಟರಿ, ಒಂದು ಸ್ವಿಚ್, ಒಂದು ಬಲ್ಬ್, 2 ತಂತಿಗಳು ವೈರ್ಗಳು. ಪರೀಕ್ಷಿಸಲು ಬೇಕಾಗುವ ವಸ್ತುಗಳು: 2 ಕಡೆ ಕೆತ್ತಿದ ಪೆನ್ಸಿಲ್, ಒಂದು ಕ್ಲಿಪ್, ಬೆಳ್ಳಿ ಪಿನ್, ಕಬ್ಬಿಣ, ಪೆನ್ನಿನ ಕ್ಯಾಪ್, ರಬ್ಬರ್, ಪೆನ್ಸಿಲ್, ಕಟ್ಟಿಗೆ, ಪೈಪ್. ನಮ್ಮ ಪರೀಕ್ಷಕ ಸರಿ ಇದೆಯೆಂದು ಪರೀಕ್ಷಿಸೋಣ. ನಮ್ಮ ಪರೀಕ್ಷಕ ಸರಿ ಇದೆ. ಬಲ್ಬ್ ಬೆಳಗುತ್ತಿದೆ. 2 ಕೆತ್ತಿದ ಪೆನ್ಸಿಲ್, ಇದು ವಾಹಕ, ಇದು ಬಲ್ಬ್ ಬೆಳಗ್ತಾ ಇದೆ. ತಾಮ್ರ, ಇದು ವಾಹಕ, ಬಲ್ಬ್ ಬೆಳಗ್ತಾ ಇದೆ. ಪಿನ್, ಇದು ವಾಹಕ, ಬಲ್ಬ್ ಬೆಳಗ್ತಾ ಇದೆ. ಕಬ್ಬಿಣ, ಇದು ಬಲ್ಬ್ ಬೆಳಗ್ತಾ ಇದೆ, ವಾಹಕ. ಕ್ಲಿಪ್, ಇದು ವಾಹಕ, ಬಲ್ಬ್ ಬೆಳಗ್ತಾ ಇದೆ. ಪೆನ್ನಿನ ಕ್ಯಾಪ್, ಇದು ಬಲ್ಬ್ ಬೆಳಗ್ತಿಲ್ಲ, ಅದಕ್ಕಾಗಿ ಅವಾಹಕ. ರಬ್ಬರ್, ಬಲ್ಬ್ ಬೆಳಗ್ತಾ ಇಲ್ಲ, ಅವಾಹಕ. ಪೆನ್ಸಿಲ್, ಬಲ್ಬ್ ಬೆಳಗ್ತಾ ಇಲ್ಲ, ಅವಾಹಕ. ಕಟ್ಟಿಗೆ, ಬಲ್ಬ್ ಬೆಳಗ್ತಾ ಇಲ್ಲ, ಅವಾಹಕ. ಪೈಪ್, ಬಲ್ಬ್ ಬೆಳಗ್ತಿಲ್ಲ, ಅವಾಹಕ. ಇದರಿಂದ ಕಲಿಯಬಹುದೆಂದರೆ ವಾಹಕಗಳು ಸುಲಭವಾಗಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಅವಾಹಕಗಳು ತನ್ನ ಮೂಲಕ ಸುಲಭವಾಗಿ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಧನ್ಯವಾದಗಳು.